ನಮಸ್ಕಾರ ಸ್ನೇಹಿತರೆ, ಉತ್ತರಾಖಂಡದಲ್ಲಿ ಟನಲ್ ಕೊಲ್ಯಾಪ್ಸ್ ಆಯಿತು. ಇದು ಭಾಗ 2. ಭಾಗವನ್ನು ನೋಡಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಮತ್ತು ಐ ಬಟನಲ್ಲಿ ಕೂಡ ಕೊಟ್ಟಿರ್ತೀನಿ. ಮೊದಲು ಆ ವಿಡಿಯೋ ನೋಡಿ, ನಂತರ ಈ ವಿಡಿಯೋನ ನೋಡಿ ಸ್ನೇಹಿತರೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾರ್ನಾಡ್ ಡಿಸ್ಕ್ ಒಬ್ಬ ಟನಲಿಂಗ್ ಎಕ್ಸ್ಪರ್ಟ್, ದ ಪ್ರೆಸಿಡೆಂಟ್ ಆಫ್ ಇಂಟರ್ನ್ಯಾಷನಲ್ ಟನಲಿಂಗ್ ಅಂಡ್ ಅಂಡರ್ಗ್ರೌಂಡ್ ಸ್ಪೇಸ್ ಅಸೋಸಿಯೇಷನ್. ಇವರು ಕೂಡ ಈ ರಿಸ್ಕಿ ಆಪರೇಷನ್ ಅಲ್ಲಿ ಜಾಯ್ನ್ ಆಗುತ್ತಾರೆ. ಇವರ ಎಕ್ಸ್ಪೀರಿಯನ್ಸ್ ಹಾಗೂ ಸಜೆಷನ್ ಕೊಡುತ್ತಾರೆ. ಆ ದಿನ 6 ಇಂಚ್ ಟೈಪ್ ಕೂಡ ಅವರ 41 ವರ್ಕರ್ ಹತ್ತಿರ ತಲುಪಿಬಿಡುತ್ತದೆ. ಆ ದಿನ ಅವರಿಗೆ ಬಿಸಿ ಊಟ ನೀಡಲಾಗುತ್ತದೆ. ಆ ಬಿಸಿ ಊಟ ಏನೆಂದರೆ ದಾಲ್ ಕಿಚಡಿ ಆಗಿರುತ್ತದೆ. ಊಟ ಅಷ್ಟೇ ಅಲ್ಲದೆ ಮೊಬೈಲ್ ಫೋನ್ಸ್, ಚಾರ್ಜರ್ಸ್, ವಾಕಿ-ಟಾಕಿ ಎಲ್ಲ ಪೈಪ್ಗಳ ಮೂಲಕ ಅವರ ಹತ್ತಿರ ತಲುಪಿಸಲಾಯಿತು. ಅದೇ ದಿನ ಡಿಸೈಡ್ ಮಾಡುತ್ತಾರೆ ಅವರು 2 ಕಡೆಯಿಂದ ಎಸ್ಕೇಪ್ ಟನಲ್ ಮಾಡಲು. ಇನ್ನು 25 ನವೆಂಬರ್ ಆ ದಿನ ಆಗರ್ ಮಷಿನ್ ಕಂಪ್ಲೀಟ್ ಆಗಿ ಮುರಿದು ಬಿಡುತ್ತದೆ. ಟನಲ್ ಅಲ್ಲಿ ಅದು ಸಿಕ್ಕಿಕೊಳ್ಳುತ್ತದೆ. 26 ನವೆಂಬರ್ ವರ್ಟಿಕಲ್ ಡ್ರಿಲ್ಲಿಂಗ್ ಮೇಲೆ ಹೆಚ್ಚು ಫೋಕಸ್ ಮಾಡಲಾಯಿತು. ಅದು 20 ಮೀಟರ್ ಡ್ರಿಲ್ಲಿಂಗ್ ಮಾಡಲಾಗಿತ್ತು. ಮೇನ್ ಫೋಕಸ್ ಹಾರಿಜಾಂಟಲ್ ಡ್ರಿಲ್ಲಿಂಗ್ ಮೇಲೆ ಇತ್ತು. 12 ಮೀಟರ್ ಮಾತ್ರ ಉಳಿದಿತ್ತು ಅವರ ಹತ್ತಿರ ತಲುಪಲು. 27 ನವೆಂಬರ್ಗೆ ಡಿಸೈಡ್ ಮಾಡಲಾಯಿತು ಮಿಷನ್ ಬೇಡ, ಮ್ಯಾನ್ಯುವಲಿ ಕೈದಿಂದ ಡ್ರಿಲ್ಲಿಂಗ್ ಮಾಡಲು ರ್ಯಾಟ್ ಹೋಲ್ ಮೈನಿಂಗ್ ಎಕ್ಸ್ಪರ್ಟ್ ಅನ್ನ ಯೂಸ್ ಮಾಡಿಕೊಳ್ಳಬೇಕಾಯಿತು. ಇವರ ಕೆಲಸ ಏನೆಂದರೆ, ಹೇಗೆ ಹೆಗ್ಗಣಗಳು ಒಂದು ಸುರಂಗ ಮಾರ್ಗ ಏಕ ಮಾರ್ಗದಲ್ಲಿಯೇ ಸಾಗುತ್ತದೆ, ಒಬ್ಬರೇ ಅಡ್ಡಾಡುವ ಒಬ್ಬೇ ಬರುವ ಜಾಗ ಇರುತ್ತದೆ, ಅದೇ ರೀತಿಯಲ್ಲಿ ಇವರು ಡ್ರಿಲ್ಲಿಂಗ್ ಅನ್ನ ಮಾಡುತ್ತಾ ತೆಗ್ಗನ್ನ ತೆಗೆಯುತ್ತಾ ಹೋಗುವುದು ಇವರ ಮೇನ್ ಟಾಸ್ಕ್ ಆಗಿತ್ತು. 12 ರ್ಯಾಟ್ ಹೋಲ್ ಮೈನಿಂಗ್ ಎಕ್ಸ್ಪರ್ಟ್ಸ್ ವರ್ಕ್ ಮಾಡುತ್ತಿದ್ದರು. ಮತ್ತೆ 28 ನವೆಂಬರ್ 2 ಮೀಟರ್ ಮಾತ್ರ ಡಿಗ್ಗಿಂಗ್ ಉಳಿದಿತ್ತು ಸ್ನೇಹಿತರೆ. ರಾತ್ರಿ 8 ಗಂಟೆಗೆ ಮೊದಲನೆಯ ವರ್ಕರ್ ಆ ದುರಂತದಿಂದ ಹೊರಗಡೆ ಬರುತ್ತಾರೆ. ಎಲ್ಲ 41 ಜನರು ಕೂಡ ಸಾಲಾಗಿ ಬರುತ್ತಾರೆ. ಟೋಟಲ್ ಆಗಿ 17 ಡೇಸ್ ಈ ರಿಸ್ಕಿ ಆಪರೇಷನ್ ನಡೆದು ಬಿಟ್ಟಿತ್ತು ಸ್ನೇಹಿತರೆ. ಇದರಲ್ಲಿ ಯಾರ್ಯಾರೆಲ್ಲ ವರ್ಕ್ ಮಾಡಿದ್ದಾರೆ ಅವರಿಗೆ ನನ್ನ ಕಡೆಯಿಂದ ಹ್ಯಾಟ್ಸ್ ಆಫ್ ಮತ್ತು ತುಂಬಾ ಧನ್ಯವಾದಗಳು. ಆ 41 ಜನ ವರ್ಕರ್ಸ್ ಅನ್ನ ಸೇಫ್ ಆಗಿ ಪಾರ್ ಮಾಡಿದ್ದಕ್ಕೆ. ಈ ಹ್ಯಾಪಿ ಎಂಡಿಂಗ್ ದೊಂದಿಗೆ ನಾವು ಮರೆಯಬಾರದು ಆ ಲ್ಯಾಂಡ್ ಸ್ಲೈಡ್ ಆಗಲು ಕಾರಣವಾದರೂ ಏನು, ಮತ್ತೆ ಇದರ ಹಿಂದೆ ಇರುವ ರೂಟ್ ಕೌಸ್ ಆದರೂ ಏನು ಸ್ನೇಹಿತರೆ. ಇದರ ಹಿಂದೆ ಇರುವ ಕೌಸ್ ಕೂಡ ನಮಗೆ ಗುರ್ತು ಸ್ನೇಹಿತರೆ. ಯಾವ ಇನ್ವೆಸ್ಟಿಗೇಷನ್ ಕೂಡ ಬೇಕಾಗಿಲ್ಲ. ಇದಕ್ಕೆ ಆನ್ಸರ್ ಏನೆಂದರೆ ಚಾರ್ಧಾಮ್ ಹೈವೇ ಪ್ರಾಜೆಕ್ಟ್. ಇದರಿಂದ ನಾವು ಹೇಳ್ತಾ ಇದ್ದೀವಲ್ವಾ, ಸೋ ಡೆವಲಪ್ಮೆಂಟ್ ಉತ್ತರಾಖಂಡ್, ಇದೇ ಮೇನ್ ರೀಸನ್ ಆಗಿದೆ ಸ್ಲೈಡ್ ಅಲ್ಲೇ ಮತ್ತು ನೇಚರ್ ಅನ್ನ ಡಿಸಾಸ್ಟರ್ ಮಾಡೋದಕ್ಕೆ. ಈ ರೀತಿಯ ಪ್ರಾಜೆಕ್ಟ್ ದಿಂದ ನ್ಯಾಚುರಲ್ ಸತ್ಯನಾಶ ಆಗುತ್ತದೆ ಮತ್ತು ಲ್ಯಾಂಡ್ ಸ್ಲೈಡ್ ಕೂಡ ಆಗುವುದು ಕಾಮನ್ ಅಲ್ವಾ ಸ್ನೇಹಿತರೆ. ರಸ್ತೆ ಮಾಡುತ್ತಿರುವಾಗ ಸರಿಯಾದ ಸ್ಲೋಪ್ ಅನಾಲಿಸಿಸ್ ಮಾಡದೇ ಇರುವುದು. 2 ವರ್ಷದಿಂದ ಎವರೇಜ್ 1 ಲ್ಯಾಂಡ್ ಸ್ಲೈಡ್ ಆಗ್ತಾ ಇದೆ ಆ ಪ್ರದೇಶದಲ್ಲಿ. ಹಾಗೇನಿಲ್ಲ, ಎನ್ವಿರಾನ್ಮೆಂಟಲ್ ಎಕ್ಸ್ಪರ್ಟ್ಸ್ ಏಕೆ ಈ ಪ್ರಾಜೆಕ್ಟಿನ ಮೇಲೆ ವಾರ್ನಿಂಗ್ ಅನ್ನ ನೀಡಿಲ್ಲ. ಫೆಬ್ರವರಿ 2018ರಲ್ಲಿ ಸಿಟಿಜನ್ ಫಾರ್ ಗ್ರೀನ್ ಡಾನ್ ಇವರು ಕಂಪ್ಲೇಂಟ್ ಮಾಡುತ್ತಾರೆ, ಈ ಪ್ರಾಜೆಕ್ಟ್ ದಿಂದ ಹಿಮಾಲಯದಲ್ಲಿ ಇಕೋಲಜಿ ಎಫೆಕ್ಟ್ ಆಗುತ್ತದೆ ಎಂದು ಇವರು ಹೇಳಿದ್ದು. ಆ ಸಮಯದಲ್ಲಿ 25,000 ಗಿಡಗಳನ್ನು ಕಡಿಯಲಾಗಿತ್ತು ಸ್ನೇಹಿತರೆ. ಇದು ಫಾರೆಸ್ಟ್ ಕನ್ಸರ್ವೇಷನ್ ಆಕ್ಟ್ ವೈಲೇಷನ್ ಮಾಡುತ್ತದೆ. 100 ಕಿಲೋಮೀಟರ್ ಹೈವೇ ಪ್ರಾಜೆಕ್ಟ್ ಮಾಡಬೇಕು. ಇದರ ಮೇಲೆ ಎನ್ವಿರಾನ್ಮೆಂಟಲ್ ಎಫೆಕ್ಟ್ ಅಸೆಸ್ ಮಾಡುವ ಅವಶ್ಯಕತೆ ಇತ್ತು. ಸರ್ಕಾರ ಈ ರೀತಿಯಲ್ಲಿ ರೀತಿಯಲ್ಲಿ ಪ್ಲಾನ್ ಮಾಡಿತ್ತು ಎಂದರೆ ಅವರ ಪ್ರಾಜೆಕ್ಟ್ಗಳನ್ನ ಭಾಗಗಳಾಗಿ ವಿಂಗಡಣೆ ಮಾಡಲಾಯಿತು. ಇದು ಭಾಗಗಳಾಗಿ ವಿಂಗಡಣೆ ಏಕೆ ಮಾಡಲಾಯಿತು ಎಂದರೆ 2019ರಲ್ಲಿ ಸುಪ್ರೀಂ ಕೋರ್ಟ್ ಸ್ಟಡಿ ಮಾಡಲಿಕ್ಕೆ ಜನರನ್ನ ಕಳಿಸುತ್ತಾರೆ. ಅಲ್ಲಿ ಅವರು ಸ್ಟಡಿ ಮಾಡಿ ಹೇಳುತ್ತಾರೆ ರೋಡಿನ ವಿಡ್ತ್ 7 ಮೀಟರ್ ಇರಲೇಬೇಕು ಎಂದು, ಇದಕ್ಕಿಂತ ಜಾಸ್ತಿ ಆಗಬಾರದೆಂದು ಅವರು ರಿಪೋರ್ಟ್ ನೀಡುತ್ತಾರೆ. ಆ ಸಮಯದಲ್ಲಿ ಸರ್ಕಾರ ಮಾಸ್ಟರ್ ಮೈಂಡ್ ಪ್ಲಾನ್ ಮಾಡುತ್ತದೆ. ನಮಗೆ ರಿಕ್ವೈರ್ಮೆಂಟ್ ಇರೋದು ಆರ್ಮಿಗೆ, ಅದು ನಮಗೆ ಬೇಕೇ ಬೇಕು, ಇಲ್ಲಾದ್ರೆ ನಮಗೆ ಆರ್ಮಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತದೆ. ಆ ಬದಿಯಲ್ಲಿ ಚೀನಾದವರು ರೋಡ್ ಮಾಡುತ್ತಿದ್ದಾರೆ, ಈಗ ನಾವು ಕೂಡ ಹೈವೇ ಮಾಡಲೇಬೇಕು ಎಂಬುದು ಅವರ ರಿಕ್ವೆಸ್ಟ್ ಆಗಿರುತ್ತದೆ. ಇಂಡಿಯನ್ ತೋಪ್ಸ್ಗಳು ಚೀನಾ ಬಾರ್ಡರ್ಗೆ ಸರಿಸಾಗಿ ಸಾಗಲಿ ಎಂದು ಹೇಳುತ್ತಾ ಇದೇ ರೀಸನ್ ಕೊಟ್ಟು ಪೋಸ್ಟ್ ಮಾಡುತ್ತಾರೆ ಸುಪ್ರೀಂ ಕೋರ್ಟ್ಗೆ ಆ ಪ್ರಾಜೆಕ್ಟ್ ಅನ್ನ ಆರ್ಡರ್ ಅನ್ನ ಪಾಸ್ ಮಾಡಲು. ಕೊನೆಯಲ್ಲಿ 12 ಮೀಟರ್ ರೋಡ್ ಮಾಡಲಾಗುತ್ತಿತ್ತು. ಇದರ ಪರಿಣಾಮದಿಂದ 600 ಹೆಕ್ಟೇರ್ ಫಾರೆಸ್ಟ್ ಏರಿಯಾ ಹಾಳಾಯಿತು. ಜೊತೆಗೆ 56,000 ಗಿಡಗಳನ್ನು ಕಟ್ ಮಾಡಿದ್ದಾರೆ ಸ್ನೇಹಿತರೆ. 125 ಲ್ಯಾಂಡ್ ಸ್ಲೈಡ್ ಗಳು ಚಾರ್ಧಾಮ್ ಪ್ರಾಜೆಕ್ಟಿನ ಏರಿಯಾದ ಸುತ್ತಮುತ್ತಲೂ ಆಗಿದೆ ಸ್ನೇಹಿತರೆ. ನಂತರ ನನ್ನ ಪ್ರಕಾರ ಈ ಟನಲಿನ ವರ್ಕ್ ಮತ್ತೆ ಸ್ಟಾರ್ಟ್ ಮಾಡುತ್ತಾರೆ ಅನಿಸುತ್ತದೆ. ಇದರಿಂದ ಮುಂದೆ ಕೂಡ ಈ ರೀತಿಯ ಘಟನೆಗಳು ಉತ್ತರಾಖಂಡದಲ್ಲಿ ನಡೆಯಬಹುದು ಸ್ನೇಹಿತರೆ. ಇದಾಗಿತ್ತು ನೋಡಿ ಇವತ್ತಿನ ವಿಡಿಯೋ. ನೀವು ಈಗ ಹೇಳಿ, ಇದು ಮ್ಯಾನ್ ಮೇಡಾ ಅಥವಾ ನ್ಯಾಚುರಲ್ ಡಿಸಾಸ್ಟರ್ ಅಂತ ಕನ್ಕ್ಲೂಷನ್ ನೀವೇ ತಿಳ್ಕೊಳ್ಳಿ ಸ್ನೇಹಿತರೆ. ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋ ನೋಡ್ತಿದ್ದಾರಾ ತುಂಬ ಹೃದಯದ ಧನ್ಯವಾದಗಳು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಅನ್ನು ಆನ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.